ಹಲೋ ಎವ್ರಿವನ್, ನಾನು ನಿಮ್ಮ ವಾಣಿ ಸಿಂಧನೂರ್. ಇವತ್ತು ನಾವು ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಬೆಂಗಳೂರಿನ ಹೊಸಕೆರೆಹಳ್ಳಿ ಕತ್ರಗುಪ್ಪೆ ಮೇನ್ ರೋಡಲ್ಲಿರೋ ವಿದ್ಯಾಪೀಠಕ್ಕೆ ಬಂದಿದ್ದೀವಿ. ಇದೊಂದು ಗುರುಕುಲ, ಆಮೇಲೆ ದೇವಸ್ಥಾನ ಇದೆ, ಪ್ಲಸ್ ಓದೋಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಗುರುಕುಲ ಕೂಡ ಇದು. 68 ವರ್ಷಗಳ ಹಿಂದೆ ಉಡುಪಿಯ ಶ್ರೀಗಳಾದ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮಿಗಳು ಈ ವಿದ್ಯಾಪೀಠ ಗುರುಕುಲವನ್ನು ಶುರು ಮಾಡಿದ್ದು. ದೇವಸ್ಥಾನದಲ್ಲಿ ಲೆಫ್ಟ್ ಸೈಡು ವಾದಿರಾಜರ ಮೃತ್ತಿಕಾ ಬೃಂದಾವನ ಇದೆ, ಮಧ್ಯದಲ್ಲಿ ಕೃಷ್ಣನ್ ಮೂರ್ತಿ ಇದೆ, ಆಮೇಲೆ ರೈಟ್ ಸೈಡಲ್ಲಿ ರಾಯರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಮೃತ್ತಿಕೆ ಬೃಂದಾವನ ಇಲ್ಲಿದೆ. ಸುತ್ತಲೂ ಫಸ್ಟ್ ಒಂದು ಪ್ರದಕ್ಷಿಣೆ ಹಾಕ್ಬಿಡೋಣ ನೋಡಿ. ಸೊ ಇದು ಒಂದು ಸುತ್ತ ಹಾಕಿದ್ದೀನಿ ನಾನು, ಪ್ರದಕ್ಷಿಣೆ ಮಾಡಿ ಮತ್ತೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ, ಮಧ್ಯದಲ್ಲಿ ಕೃಷ್ಣ, ಆ ಕಡೆ ಲೆಫ್ಟಲ್ಲಿ ಶ್ರೀ ವಾದಿರಾಜರದು. ಆಮೇಲೆ ಹಾಗೆ ಬಂದರೆ ಇಲ್ಲಿ ಪವಮಾನ ಹೋಮ ನಡೆಯುತ್ತೆ, ಪ್ರತಿನಿತ್ಯ ಪವಮಾನ ಸೇವೆ ಮಾಡೋ ಹೋಮದ ಕುಂಡ ಇದೆ ಇಲ್ಲಿ ಆ ಜಾಗ. ಆಮೇಲೆ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಮುಂದೆ ಹೋದರೆ ಇಲ್ಲಿ ದುರ್ಗಮ್ಮ, ನಮ್ಮ ದುರ್ಗೆ ದೇವಸ್ಥಾನ ಇದೆ, ದುರ್ಗಮ್ಮ ಕಪಾಡಮ್ಮ. ಸೊ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಹಿಂದೆ ಹೋದರೆ ಇಲ್ಲಿ ನವಗ್ರಹ ಸನ್ನಿಧಿ ಇದೆ, ನವಗ್ರಹ ಸನ್ನಿಧಿ. ಆಮೇಲೆ ರುದ್ರದೇವರ ಒಂದು ದೇವಸ್ಥಾನ ಗುಡಿ ಇದೆ ಇಲ್ಲಿ, ಈಶ್ವರನ್ ಶಿವದು, ಅದು ಕ್ಲೋಸ್ ಇತ್ತು ನಾವು ಹೋದಾಗ ಅವಾಗ. ಆಮೇಲೆ ನಾಗ ಸನ್ನಿಧಿ ಬೇರೆ ಇದೆ, ನಾಗಪ್ಪನ ಮೂರ್ತಿ. ಸೊ ಹಾಗೆ ನಾನು ನಮಸ್ಕಾರ ಮಾಡಿ ಮುಂದೆ ಹೋದರೆ ಇಲ್ಲಿ ನಾನು ಹೇಳಿದ್ನಲ್ಲ ಪೇಜಾವರ ಶ್ರೀಗಳ ಬೃಂದಾವನ ಮತ್ತು ಅವ್ರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರ ಬೃಂದಾವನ ಇಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.